ಅಭಿಮಾನಿಸುವ ಜಾಗನ ಹೊಸಪಡಿಸ್ಕೊಬೇಕು. ಮತ್ತು ನಮಗಲ್ಲಿ ಇವತ್ತು ಈ 76ನೇ ಜನ್ಮದಿನೋತ್ಸವಕ್ಕೆ ನಮಗೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬೇಕು. ಬಿಲ್ಡರ್ಗಳಿಗೆ ಒಂದು ಫ್ರೀ ಡೀಲೇ. ನಮ್ಮಂಥ ಹೋರಾಟಗಾರರಿಗೆ ಡಾಕ್ಟರ್ ಮೇರು ನಟರು, ಡಾಕ್ಟರ್ ವಿಷ್ಣುವರ್ಧನ್ ರವರು ಕೋಟ್ಯಾಂತರ ಅಭಿಮಾನಿಗಳ ಒಡೆಯ. ಇವತ್ತು ಅವ್ರ ಜಾಗ ಅಂತ್ಯ ಸಂಸ್ಕಾರ ಜಾಗ ಅತಂತ್ರ ಸ್ಥಿತಿಯಲ್ಲಿದೆ ಇವತ್ತು. ಫೋರಂ ಟಿವಿ ವಾಹಿನಿಯವರಿಗೆ ನಮಸ್ತೆಗಳು. ಇವತ್ತು ನಾನು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಜಾಗ ಅಭಿಮಾನ್ ಸ್ಟುಡಿಯೋ ಜಾಗದ ಬಗ್ಗೆ ನಾನು ಮಾತಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ವಿಷ್ಣು ಸೇನಾ ಸಂಘಟನೆಯ ಅಧ್ಯಕ್ಷ ರಾಜುಗೌಡ. ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ನಮಗೆ ಅಂದರೆ 2016ರಿಂದ ಇವತ್ತು 2020 ವರ್ಷ ಆಯಿತು. ಏನು 10 ಗುಂಟೆ ಜಾಗದ ಬಗ್ಗೆ 2009ರಲ್ಲಿ ಡಾಕ್ಟರ್ ವಿಷ್ಣು ಅಪ್ಪಾಜಿ ನಿಧನರಾಗ್ತಾರೆ. ಅಭಿಮಾನ್ ಸ್ಟುಡಿಯೋ ತೊಗೊಂಡೋಗಿ ಹಾಕ್ತಾರೆ. 4 ಜನ ಮುಖ್ಯಮಂತ್ರಿಗಳು ಬರ್ತಾರೆ: ಯಡಿಯೂರಪ್ಪ, ಸದಾನಂದ, ಜಗದೀಶ್ ಶೆಟ್ಟರು, ಸಿದ್ದರಾಮಯ್ಯ. ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರು ಜಾಗ ಕೊಡ್ತಾರೆ. ಕೊಟ್ಟ ಮೇಲೆ ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಮ್ಮ ಹತ್ರ ಮಾತಾಡಿ ನಾವು 10 ಗುಂಟೆ ಜಾಗ ಉಚಿತವಾಗಿ ಕೊಡ್ತೀವಿ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಅಭಿಮಾನಿಗಳಿಗೆ. ನೀವು ಸರ್ಕಾರದ ಹತ್ರ ಮಾತಾಡಿ, ಅರಣ್ಯ ಇಲಾಖೆ ಕಂದಾಯ ಹತ್ರ ಮಾತಾಡಿ ಏನು ಕೇಸಿದೆ ಅದನ್ನು ಇತ್ಯರ್ಥ ಮಾಡಿಸ್ಕೊಡ್ರಿ. ಏನು 2 ಎಕರೆ ಜಾಗ ತೊಗೊಂಡಿದ್ರು ಅದು ನಮ್ಗೆ ವಾಪಸ್ ಕೊಡಲಿ. ಏನು ಅವರು ಒಂದು ಬೇಡಿಕೆ ಇಟ್ಟು ಷರತ್ತುಗಳಿಟ್ಟು ಬರೆದು ಕೊಡ್ತಾರೆ. ನಾವು ಹಾಗೆ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ 2017ರಿಂದ. ಕ್ರಮೇಣ 2022ರಲ್ಲಿ ಇದು ನಮ್ಗೆ ಗೊತ್ತಿಲ್ಲ, ನಮ್ಮನ್ನು ಮುಚ್ಚಿಟ್ಟು ನಮ್ಮ ಸಂಘಟನೆಯನ್ನು ಓಲೈಕೆ ಮಾಡಿಕೊಂಡು ಕಾರ್ಯಕ್ರಮ ಕೊಡೋ ನೆಪದಲ್ಲಿ ಇವರು 2021ರಲ್ಲೇ ಪವಾನಿ ಡೆವಲಪರ್ಸ್ ಬಿ ಕೆ ರಾಘವೇಂದ್ರ ಅವ್ರಿಗೆ 14.5 ಕೋಟಿಗೆ 1 ಎಕರೆ ಜಾಗನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ. 3 ಕೋಟಿ ಅಡ್ವಾನ್ಸ್ ಇಸ್ಕೊಳ್ತಾರೆ. ಈ ಸರ್ಕಾರದ ಅಧಿಕಾರಿಗಳು, ಅರಣ್ಯದ ಅಧಿಕಾರಿಗಳು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ. ಮಂತ್ರಿಗಳು ಬಿಡ್ರೆ, ಈ ಮಂತ್ರಿಗಳು ಮಿನಿಸ್ಟ್ರುಗಳು ಅವರು ದುಡ್ಡು ಚೆಲ್ಲಿ ದುಡ್ಡು ಮಾಡೋಕ್ಕೆ ಬರ್ತಾರೆ. ನಾನು ನೇರವಾಗಿ ಹೇಳ್ತೀನಿ, ಎಲ್ಲೋ ಏನಿವತ್ತು 32 ಜನ ಮಂತ್ರಿಗಳು ಮಾಡ್ತಾರೆ, ಅದರಲ್ಲಿ ಸಿಕ್ಕೋರು ಪ್ರಾಮಾಣಿಕವಾಗಿ ಒಂದು 3 ಜನ ಅಷ್ಟೇ. ಇದ್ದವರೆಲ್ಲ ಭ್ರಷ್ಟರೇ ನನ್ನ ಪ್ರಕಾರ. ನಾನು ಕೇಳೋ ಪಟ್ಟಿಗೆ ನಾನು ವೈಯಕ್ತಿಕ ವಿಚಾರ ಹೇಳ್ತಾ ಇರೋದು. ಇವತ್ತು ವಿಕಾಸಸೌಧ, ವಿಧಾನಸೌಧಗಳಲ್ಲಿ ಫೈಲ್ಗಳು ಮೂವ್ ಮಾಡಬೇಕು ಅಂದರೆ 3 ಅಂತ ಅಧಿಕಾರಿ ವಲಯ, ಮಿನಿಸ್ಟ್ರಿ ಲೆವೆಲ್ ಒಂದು, ಬಿಲ್ಡರ್ಗಳಿಗೆ ಒಂದು, ಒಳ್ಳೊಳ್ಳೆ ವಕೀಲರುಗಳು, ಬರೀ ಡೀಲೇ. ನಮ್ಮಂಥ ಹೋರಾಟಗಾರರಿಗೆ ಡಾಕ್ಟರ್ ಮೇರು ನಟರು, ಡಾಕ್ಟರ್ ವಿಷ್ಣುವರ್ಧನ್ ರವರು ಕೋಟ್ಯಾಂತರ ಅಭಿಮಾನಿಗಳ ಒಡೆಯ. ಇವತ್ತು ಅವ್ರ ಜಾಗ ಅಂತ್ಯ ಸಂಸ್ಕಾರ ಜಾಗ ಅತಂತ್ರ ಸ್ಥಿತಿಯಲ್ಲಿದೆ ಇವತ್ತು. ಸತತ ನಾವು 2016ರಿಂದನೂ 26 ಆ ಅಂತ್ಯ ಸಂಸ್ಕಾರ ಜಾಗದ ಬಗ್ಗೆ ನಾವು ಹೋರಾಟ ಮಾಡ್ಕೊಬತ್ತಾ ಇದ್ದೀವಿ. ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕೆ, ಸ್ಮಾರಕ ಆಗೋಕ್ಕೆ 2009ರಿಂದ 2016ವರೆಗೂ ಸ್ಮಾರಕ ಆಗೋಕ್ಕೆ ಹೋರಾಟ ಮಾಡಿದ್ವಿ. ಇಲ್ಲಿ ಆಗಲಿಲ್ಲ. ಇವತ್ತು ಏನಾಗಿದೆ, ಸರ್ಕಾರ ಇವತ್ತು ಅಭಿಮಾನ್ ಸ್ಟುಡಿಯೋ ಸರ್ಕಾರ ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂದರೆ ಭೂಗಳ್ಳರ ವಕೀಲರ ಪಾಲಾಗಲಿದೆ. ಮೇರು ನಟ ಬಾಲಣ್ಣ ಅವರು ಕಟ್ಟಿದ ಸಂಸ್ಥೆ ಅದು ಉಳಿಸ್ಕೊಳ್ಳೋಕ್ಕಾಗ್ದೇ ಮಕ್ಕಳು ಮೊಮ್ಮಕ್ಕಳು ಇವತ್ತು ಬೆಗ್ಗರ್ಗಳಾಗ್ಬಿಟ್ಟವ್ರೆ. ಅದೇ 10 ಎಕರೆ ಮಾರ್ಕೊಂಡು ತಿನ್ಕೊಳ್ಳೋಕೆ ಬೆಗ್ಗರ್ಗಳಾಗಿದ್ದಾರೆ. ಒಬ್ಬ 10 ಎಕರೆ ಮಾರ್ಕೊಂಡು ಬೆಗ್ಗರ್ ಆಗ್ಬಿಟ್ಟು ಸತ್ತೇ ಹೋಗ್ಬಿಟ್ಟ ಅವನು, ಬಾಲಣ್ಣನ 2ನೇ ಮಗ. ಹಿರಿ ಮಗ ಇತ್ತು ಪಾಪ, ಅದು ಸತ್ತೋದ್ಮೇಲೆ ಧ್ವಂಸ ಮಾಡಿರೋದು ಮೊಮ್ಮಗ ಕಾರ್ತಿಕ್. ಇವರೆಲ್ಲ ಎಂಥ ಮುಟ್ಟಾಳರು ಅಂದರೆ ಇವರು ಬರ್ಕೊಟ್ಟು ಡಿ ಸಿ ಆಫೀಸಿಗೆ ಬಂದು ಸರ್ವೆ ಮಾಡಿ ಎಲ್ಲ ಆಗಿದ್ರು ಇವರು ಇಂಥ ಮಾತಿನ ಮೇಲೆ ನಂಬಿಕೆ ಇಲ್ಲದಂಥ ದುರ್ನಡತೆ ಉಳ್ಳ ಬಾಲಣ್ಣನ ಮೊಮ್ಮಗ ಇವತ್ತು ನಮಗೆ ತುಂಬ ಅಧ್ವಾನ ಮಾಡಿಬಿಟ್ಟ ಇವತ್ತು ಅಭಿಮಾನ್ ಸ್ಟುಡಿಯೋನ. ಹಾಗಾಗಿ ನಾವು ಇವತ್ತು ಕೋರ್ಟಲ್ಲಿ ಕೇಸಿದೆ, ಒಂದು 3-4 ಕೇಸು ಅವನ ಮೇಲೆ ನಾವು ಹಾಕಿದ್ದೀವಿ. ಅವ್ನು ನನ್ನ ಮೇಲೆ 4 ಕೇಸ್ ಹಾಕಿದ್ದ, ಎಲ್ಲ ಡಬ್ಬ ಕೇಸ್ಗಳು. ನನ್ನ ಮಗನಿಗೆ ಯೋಗ್ಯತೆ ಇಲ್ಲ ಒಂದು ಎವಿಡೆನ್ಸ್ ಕೊಡೋಕ್ಕೆ. ಆ ಕಾರ್ತಿಕ್ಗೆ ಯಾವ ಥರ ಹೋಗಿಬೇಕು ನನ್ನ ಮಗನಿಗೆ ಗೊತ್ತಿಲ್ಲ. ಕೇಸ್ ಹಾಕಿದ್ಮೇಲೆ ಚಾಲೆಂಜಿಗಾಗಿ ಎವಿಡೆನ್ಸ್ ಕೊಡಬೇಕು, ಇಲ್ಲ ಮುಚ್ಕೊಂಡಿರ್ಬೇಕು. ಸುಮ್ಮನೆ ಕೇಸ್ ಹಾಕೋದ್ರಲ್ಲಿ ಲಾಯರ್ಗಳವರೇ, ಪೊಲೀಸ್ನವ್ರವರೇ ಅಂತ. ಏನೋ ಲೇ ಕಾರ್ತಿಕ್, ತಿಳ್ಕೊ, ಧ್ವಂಸ ಮಾಡಿದ್ಯಲ್ವ ನೀನು, ಅನುಭವಿಸ್ತೀಯ ಮಗನೇ, ಅನುಭವಿಸ್ತೀಯ. ಹೀಗಾಗಿ ನೋಡಿ, ನಾವು ಇಷ್ಟೇ ಕೇಳ್ತಾ ಇರೋದು. ಸರ್ಕಾರಕ್ಕೂ 6 ತಿಂಗಳಿಂದ ಮನವಿಗಳು ಕೊಟ್ಕೊಂಬಂದಿದ್ದೀನಿ. CS ಗೆ, ಚೀಫ್ ಸೆಕ್ರೆಟರಿ, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ, DC, ACS ಆಫೀಸ್, ಭೂಮುಳಿ ಕಟ್ಟಡ, ಅರಣ್ಯ ಭವನ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಈ ನಾಲಾಯಕ ಅಧಿಕಾರಿಗಳು
ಇಲ್ಲಿವರೆಗೂ ಒಂದು ಸಭೆ ಕರೆದಿಲ್ಲ. SIT ಅವರು ಒಂದು ಸಭೆ ಕರೆದಿಲ್ಲ. ಹಾಗಾಗಿ ನಾವು ಮುಖ್ಯಮಂತ್ರಿ ಸಚಿವಾಲಯಕ್ಕೆ ಮನವಿ ಕೊಟ್ಟಿದ್ದೀನಿ. ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು ಖ್ಯಾತೆ ವ್ಯಾತೆ ಅಂದ್ಕೊಂಡು ಅವರು ಸಚಿವ ಸಂಪುಟ ರಚನೆ ಮಾಡಿದ್ರಲ್ಲೇ ಬ್ಯುಸಿಯಾಗವ್ರೆ. ದಯವಿಟ್ಟು ಅವರು ಇನ್ನೂ ಒಂದು ತಿಂಗಳು ನಮ್ಮ ಕೈಗೆ ಸಿಗಲ್ಲ, ಕೊಡೋಣ ನೋಡೋಣ. 25ನೇ ತಾರೀಕು ಮೇಲೆ ಅವ್ರಿಗೆ ಮನವಿ ಕೊಡ್ತೀನಿ. ಅವ್ರ ಮೇಲೆ ನಂಬಿಕೆ ಭರವಸೆ ಇದೆ. ನೋಡೋಣ, ನಮಗೆ ಏನಾದರೂ ಒಂದು ಅಭಿಮಾನಿಸುವ ಜಾಗನ ಉಳಿಸ್ಕೊಳ್ತಾರೆ ಅಂತ ಒಂದು ನಂಬಿಕೆ ಇದೆ. ಅವರಿಗೆ ನಾವು ಸದ್ಯದಲ್ಲೇ ಮನವಿ ಕೊಡ್ತೀವಿ ಸರ್. ಮೈಸೂರು ಸ್ಥಳಾಂತರ ಮಾಡೋದು, ಆಮೇಲೆ ಅಭಿಮಾನಿಗಳ ಸಂಘ ಪ್ರತಿಭಟನೆ ಮಾಡೋದು, ಆಮೇಲೆ ಕೆಲವೊಂದರ ಕೇಸು ವಗೇರಿ ಬಂದಾಗ ಕೆಲವೊಂದು ಜನ ಅದ್ರ ಜೊತೆ ಸಾಮಿಲಿ ಆಗಿದ್ದಾರೆ ಸಂಘದವರು ಅಂತ ಆರೋಪ ಕೇಳಬಹುದು. ಇದ್ರ ಬಗ್ಗೆ ತಮ್ಮ ಸಂಘದವ್ರು ಯಾರೂ ಇಲ್ಲ ಸರ್. ಹೋರಾಟ ಮಾಡ್ತಾರೆ ಒಬ್ಬನೇ ಒಬ್ಬ ರಾಜುಗೌಡ ಸಂಘಟನೆಗಳೆರಡು, ವಿಷ್ಣು ಸೇನಾ ಸಂಘಟನೆ, ಡಾಕ್ಟರ್ ಪುಣ್ಯಭೂಮಿ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್, ಎರಡೇ ಸಂಘಟನೆ. ಕೇಸ್ ಹಾಕೊಂಡಿರೋದು ಅವರೇ. ಅಭಿಮಾನ್ ಸ್ಟುಡಿಯೋ ಮಾಲೀಕ ನನ್ನ ಮೇಲೆ ಕಂಪ್ಲೇಂಟ್ ಕೇಸ್ ಹಾಕಿರೋದು ನನ್ನ ಮೇಲೆ, ಯಾರ ಮೇಲೂ ಹಾಕಿಲ್ಲ. ಕೇಸ್ ಹಾಕಿರೋದು ಅವ್ನು ನಾವು ಮೇಲೆ ಅಷ್ಟೇ. ಕೇಸ್ಗಳು ನಡೆಸ್ತಾ ಇರೋದೇ ನಾವು. ನಮ್ಮ KS ಅರುಣ್ ಅಂದ್ಬಿಟ್ಟು ಅವರ ನೇತೃತ್ವದಲ್ಲಿ ಸುಮಾರು 8 ಕೇಸ್ ನಡೆಸ್ತಾ ಇದ್ದಾರೆ. ಇವತ್ತು ಆ ಅಪ್ಪನ ನಾವು ನೆನೆಸ್ಕೊಳ್ಳೇಬೇಕು, ಅರುಣ್ ಸರ್ನ. ತುಂಬ ಇವತ್ತು 10 ಲಕ್ಷ ಒಂದು ಆ 8 ಕೇಸ್ಗೆ ಒಂದು 10 ಲಕ್ಷ ಕೇಳ್ಬೋದು ಯಾರೋ ಬೇರೆಯವರು. ನಮ್ಮ ಹತ್ರ ಒಂದು ಸುಮಾರು 1000 ರೂಪಾಯಿ ಗಳಿಸ್ಕೊಂಡು ಇವತ್ತು ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಾನು ನಾಡಿನ ವಿಷ್ಣು ಅಭಿಮಾನಿಗಳನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಇಷ್ಟೊಂದು ನಟನೆ ಮೂಲಕ ಮತ್ತು ಇಷ್ಟೊಂದು ಪ್ರಭಾವಿತವಾದಂಥ ಆ ನಾಯಕನ ಒಂಥರ ಅಗೌರವ ತೋರ್ದಂಗೆ ಆಗ್ತದೆ ಸರ್. ದೇವರನ್ನ ಅಗೌರವೇನು ಸರ್? 7 ಜನ ನಾಲಾಯಕ ಮುಖ್ಯಮಂತ್ರಿಗಳು, 3 ಪಕ್ಷದ 7 ಜನ ಮುಖ್ಯಮಂತ್ರಿಗಳು. ಆ ಮೇರು ಪಾಪ ಮೃದು ಸ್ವಭಾವದ ವ್ಯಕ್ತಿತ್ವ. ಅವ್ರಿಗೆ ಯಾರಿಂದರೂ ಓದೋರಲ್ಲ. ಅವ್ರ ಕಲಾ ಸೇವೆ ಆಯಿತು, ಸಮಾಜ ಸೇವೆ ಆಯಿತು, ಅಷ್ಟರಲ್ಲೇ ಇದ್ದವರು ವಿಷ್ಣುವರ್ಧನ್ರವರು. ಅಂಥ ವ್ಯಕ್ತಿಗೆ ಇವತ್ತು ಎಲ್ಲ ಮಸಿ ಬಳ್ಕೊಂಬಂದರು ಇವತ್ತು ಎಲ್ಲ ಮುಖ್ಯಮಂತ್ರಿಗಳು. ಯಡಿಯೂರಪ್ಪ ಎಡ್ಡಿ ಅಂತಾರೆ, ಜಗದೀಶ್ ಶೆಟ್ಟರ ಜಗ್ಗಿ ಅಂತಾರೆ, ಬೊಮ್ಮಾಯಿನ ಬೊಮ್ಮ ಅಂತಾರೆ, ಸದಾನಗೌಡನ ಸದಾ ಅಂತಾರೆ, ಕುಮಾರಸ್ವಾಮಿನ ಕುಮ್ಮಿ ಅಂತಾರೆ, ಸಿದ್ದರಾಮಯ್ಯನ ಸಿದ್ಧ ಅಂತಾರೆ. ಇವರೆಲ್ಲ ಸೇರ್ಕೊಂಡು ಡಾಕ್ಟರ್ ವಿಷ್ಣುವರ್ಧನ್ಗೆ ದ್ರೋಹ ಮಾಡಿದ್ರು. ನ್ಯಾಯ ಕೊಡ್ಸೋಕ್ಕಾಗಲ್ಲ. ಸನ್ಮಾನ್ಯ DK ಶಿವಕುಮಾರ್ ಬಂದಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಸರ್, ನೋಡೋಣ. ಸರ್, ಇವ್ರ ಮೇಲೆ ಈಗ ಹೊಸದಾಗಿ ನೂತನವಾಗಿರ್ತಕ್ಕಂಥ DK ಶಿವಕುಮಾರ್ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದೀನಿ. ತಮ್ಮ ಕಾನೂನು ಹೋರಾಟದ ಜೊತೆಗೆ ಅವ್ರಿಗೆ ಮನವಿನೂ ಕೂಡ ತಾವು ಕೊಟ್ಟಿದ್ದೀರಾ. ಹೌದು, ಭರವಸೆ ಇಟ್ಕೊಂಡಿದ್ದಾರೆ ಸರ್, ಫಲಪ್ರದ ಕೊಡಿಸ್ತಾರೆ ಅಂತ. ಸರ್ ನೋಡಬೇಕು. ಅವ್ರಿಗೆ ಇನ್ನು ಅಲ್ಪಾವಧಿ ಇರೋದು ಸರ್ಕಾರ, 2 ವರ್ಷ ಇರೋದು. ಸಂಪೂರ್ಣ ಭರವಸೆ ಇದೆ. ನಾನು 2018ರಲ್ಲಿ ಅವ್ರಿಗೆ ಕಾಲ್ ಮಾಡಿದ್ದೆ. ಅವಾಗ ಅವ್ರು ಸಚಿವರಾಗಿದ್ದರು, ಬೆಂಗಳೂರು ನಗರದ ಸಚಿವರೇನೋ ಆಗಿದ್ರು. ಅವಾಗ ನಮ್ಮ ಸರ್ಕಾರ ಬರಲಪ್ಪ, ನನ್ನ ಕೈಲಿದ್ದರೆ ನಾನು ಮಾಡಿಕೊಡ್ತೀನಿ ಅಂದರು. ಇವತ್ತು ಅವ್ರ ಕೈಲಿ ಬಂದಿದೆ ಸರ್ಕಾರ, ಮಾಡಿಕೊಡ್ತಾರೆ ಏನು ಭರವಸೆ ಇದೆ. ಸನ್ಮಾನ್ಯ DK ಸುರೇಶ್ ಅವ್ರ ತಮ್ಮವರು, ನಾವು ಅವ್ರ ಮುಖಾಂತರ ಹೋಗಿ ಒಂದು ಮನವಿ ಕೊಟ್ಟು ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡಿ ಎಲ್ಲ ಸವಿಸ್ತವ ಎಲ್ಲ ತಿಳಿಸಿ ನಮಗೆ ಕೆಲಸ ಮಾಡಿಕೊಡ್ತಾರೆ ನಂಬಿಕೆ ಇದೆ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ. ಈಗ ಹೊಸದಾಗಿ ಇರ್ತಕ್ಕಂಥ DC ಅವ್ರಿಗೆ ಏನಾದರೂ ಭೇಟಿ ಮಾಡಿ ತಾವು ಅಹವಾಲನ್ನು ಕೊಟ್ಟಿದ್ದೀರಾ? ಸನ್ಮಾನ್ಯ ನೂತನ ಜಿಲ್ಲಾಧಿಕಾರಿ ಕಾಂತರಾಜ್ PS ಅಂದ್ಬಿಟ್ಟು ನಿನ್ನೆ 11ನೇ ತಾರೀಕು ನಾನು ಅವ್ರಿಗೆ ಸಂಪೂರ್ಣ ವರದಿ ಏನು 10/10/2025ರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಜಗದೀಶ್ರವರು ವರದಿ ಸಲ್ಲಿಸಿರ್ತಾರೆ. SITಗೆ ಇದು ಅರಣ್ಯ ಪ್ರದೇಶ ಅಭಿವೃದ್ಧಿಪಡಿಸಲು ಹೊಸಪಡಿಸ್ಕೊಳ್ಳಿ ಅಂತ. ಹಾಗಾಗಿ ನಾವು ನಿನ್ನೆ ಅವರಿಗೆ ಮನವಿ ಕೊಟ್ಟಿದ್ದೀನಿ. ಅವರು ಈಗ ಹೊಸದಾಗಿ ಬಂದಿರೋದನ್ನ ಕೆಲವು ಮಾಹಿತಿ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಒಂದು ಮೀಟಿಂಗ್ ಮಾಡಿ ನಿಮ್ಮನ್ನು ಕರಿತೀನಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಈಗಾಗಲೇ CS ACS ಇಂದ DCಗೆ ರೆಫರ್ ಆಗಿದೆ, ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ರೆಫರ್ ಮಾಡಿದ್ದಾರೆ. ಚೀಫ್ ಸೆಕ್ರೆಟರಿ ಆಫೀಸಿಂದ DC ಆಫೀಸ್ಗೆ. ನಾನು DC ಹೊಸದಾಗಿ ಬಂದಿದ್ದಾರೆ, ಯುವಕರಿದ್ದಾರೆ, ಕೆಲಸ ಮಾಡಿಕೊಡ್ತಾರೆ ನಂಬಿಕೆ ಇದೆ. ಅವ್ರ ತಮ್ಮ ಮಾತುಕತೆ ಮುಖಾಂತರ SIT ನಮ್ಗೆ ಸದ್ಯದಲ್ಲಿ SIT ಮೀಟಿಂಗ್ ಕರೆದು ಅಭಿಮಾನಿಸುವ ಜಾಗನ ಹೊಸಪಡಿಸ್ಕೊಬೇಕು. ಮತ್ತು ನಮಗಲ್ಲಿ ಇವತ್ತು ಈ 76ನೇ ಜನ್ಮದಿನೋತ್ಸವಕ್ಕೆ ನಮಗೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬೇಕು ಅಂತ ನಾವು ಆ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ಕೋತೀವಿ ಸರ್. ಮಾಡ್ಕೊಂಡಿದ್ದೀನಿ, ಭರವಸೆ ಇದೆ, ನೋಡೋಣ. ಎಲ್ಲ ಇನ್ನೂ ಅರಣ್ಯ ಇಲಾಖೆ ಸಚಿವರು ಇನ್ನೂ ನೇಮಕ ಮಾಡಿಲ್ಲ, ಅವ್ರಿಗೂ ಭೇಟಿ ಮಾಡಬೇಕು. ಆದರೆ ಅಧಿಕಾರಿಗಳಲ್ಲೆಲ್ಲ 6 ತಿಂಗಳಿನ ಮನವಿಗಳೆಲ್ಲ ಹೋಗಿದೆ. ಶೀಘ್ರವೇ ಅರಣ್ಯ ಇಲಾಖೆ ಒಂದು ಮೀಟಿಂಗ್ ಕರಿಬೇಕು, SIT ಒಂದು ಮೀಟಿಂಗ್ ಕರಿಬೇಕು. ಅದು ಸದ್ಯದಲ್ಲೇ ಶೀಘ್ರದಲ್ಲಿ ಆಗಲಿದೆ. ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಸರ್. ನೋಡುವ, ಜಿಲ್ಲಾಧಿಕಾರಿಗಳಿಗೆ ಅವರು ಇರ್ತಾರೆ SITನಲ್ಲಿ, ಮತ್ತು ಚೀಫ್ ಸೆಕ್ರೆಟರಿನೂ ಇರ್ತಾರೆ. ಸದ್ಯದಲ್ಲೇ ಅದಕ್ಕೆ ಮೀಟಿಂಗ್ ಕರಿತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್. ನೋಡೋಣ, ಅಕಸ್ಮಾತ್ ಭರವಸೆ ಕೊಟ್ಟಿಲ್ಲ ಅಂದರೆ ನಾವು ಆಲ್ರೆಡಿ ಆಗಸ್ಟ್ ತಿಂಗಳು ಟೈಮ್ ತಗೊಂಡಿದ್ದಾರೆ ಕೆಲವು ಅಧಿಕಾರಿಗಳು. ನಾವು ಈ ಆಗಸ್ಟ್ ಒಳಗೆ ಮಾಡ್ಕೊಟ್ಟಿಲ್ಲ ಅಂದರೆ ಸೆಪ್ಟೆಂಬರ್ 18 ಫ್ರೀಡಮ್ ಪಾರ್ಕ್ನಲ್ಲಿ ಅವತ್ತು 76ನೇ ಜನ್ಮದಿನೋತ್ಸವ ಇರ್ತದೆ ವಿಷ್ಣು ಅಪ್ಪಾಜಿದು. ನಾವು ಆ ಹುಟ್ಟುಹಬ್ಬದ ಆಚರಣೆಯೊಂದಿಗೆ ಫ್ರೀಡಮ್ ಪಾರ್ಕಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಆಲ್ರೆಡಿ ನಾನು ಅದರ ಹೇಳಿಕೆ ಕೊಟ್ಟಿದ್ದೀನಿ. ಆ ಕಾರ್ಯಕ್ರಮ ಇದು ಉಪವಾಸ ಸತ್ಯಾಗ್ರಹಕ್ಕೆ ನಾನು ಹೋರಾಟಕ್ಕೆ ಸಜ್ಜಾಗಿದ್ದೀವಿ ಸರ್ ಅಭಿಮಾನಿಗಳು.